ಮಾದರಿ ಪ್ರಶ್ನೆ ಪತ್ರಿಕೆ ಒಂಥರ 2 ಅಂಕದ ಪ್ರಶ್ನೆಗಳು. 17ನೇ ಪ್ರಶ್ನೆ, 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎತ್ತೈತಿ. 3 + √5 ಒಂದು ಏನಾಗಿರಲಿಪ್ಪ ಅಂತಂದ್ರೆ ಭಾಗಲಬ್ಧ ಸಂಖ್ಯೆ ಆಗಿರಲಿ. ಭಾಗಲಬ್ಧ ಸಂಖ್ಯೆ ಅಂದರೆ ಅದನ್ನು p/q ರೂಪದೊಳಗೆ ವ್ಯಕ್ತಪಡಿಸ್ತೀವಿ. q ಯಾವತ್ತೂ ಏನಾಗಿರಂಗಿಲ್ಲ, 0ಗೆ ಸಮ ಇರಂಗಿಲ್ಲ. √5 p/q - 3. √5 ಲಸ ತೆಗಿತೀವಿ, q ಬರ್ತೈತಿ. q ಒಂದಲೇ ಒಂದು qಲೆ p - 3q. p - 3q / q ಏನಾಗೈತಿಪ್ಪ ಅಂತಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಆಗೈತಿ. ಯಾಕಂದ್ರೆ p ಮತ್ತು qಗಳ ಬೆಲೆಯನ್ನು ಯಾವುದೇ ಬೆಲೆಯನ್ನು ಹಾಕಿದಾಗೂ ಸದ್ಯಕ್ಕ ಇದೇನು ಬರ್ತೈತಿ, ಒಂದು ಭಾಗಲಬ್ಧ ಸಂಖ್ಯೆ ಇರ್ತೈತಿ. ಆದ್ದರಿಂದ ಇದಕ್ಕಿದು ಸಮ ಇರುವುದರಿಂದ √5 ಏನಾಗೈತಿಪ್ಪ ಅಂತಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ. ಆದರೆ ಈಗಾಗಲೇ ನಮಗೆ ಗೊತ್ತೈತೇನ, √5 ಏನಾಗೈತಿ ಅಂದ್ರೆ ಒಂದು ಅಭಾಗಲಬ್ಧ ಸಂಖ್ಯೆ ಆಗೈತಿ. ಆದ್ದರಿಂದ ನಾವೇನು ಊಹೆ ಮಾಡ್ಕೊಂಡಿದ್ದೀವಲ್ಲ, ಆ ಊಹೆ ಯಾವುದು ಊಹೆ ಮಾಡ್ಕೊಂಡಿದ್ದೀವೋ ಅದೊಂದು ಭಾಗಲಬ್ಧ ಸಂಖ್ಯೆ ಅನ್ನೋದು ತಪ್ಪು. ಆದ್ದರಿಂದ 3 + √5 ಏನಾಗೈತಿಪ್ಪ ಅಂತಂದ್ರೆ ಒಂದು ಅಭಾಗಲಬ್ಧ ಸಂಖ್ಯೆ ಆಗೈತಿ. ಇನ್ನು 18ನೇದು, ಸಂಯುಕ್ತ ಸಂಖ್ಯೆ ಎಂದರೇನು? ಯಾವುದೇ ಒಂದು ಸಂಖ್ಯೆಯನ್ನು 2 ಅಥವಾ ಅದಕ್ಕಿಂತ ಹೆಚ್ಚಿನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಕ್ಕೆ ಸಾಧ್ಯ ಇತ್ತು ಅಂದ್ರೆ ಅಪವರ್ತನಗಳಾಗಿ ಬರೆಯಲು ಸಾಧ್ಯವಿರುವ ಸಂಖ್ಯೆಗೆ ಏನಂತ ಕರಿತೀವಪ್ಪ ಅಂದ್ರೆ ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ. ಹೌದಾ? 23 ಮತ್ತು 24 ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದಂತ ಕೇಳ್ಯಾರು. 23 ಏನಾಗೈತಿ ಅಂದ್ರೆ ಒಂದು ಅವಿಭಾಜ್ಯ ಸಂಖ್ಯೆ ಆಗೈತಿ, ಅದನ್ನು ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. 24ನ್ನು ನೋಡ್ರಿ, 12 2 6 2 3 3 1 23ನ್ನು ಹಿಂಗೆ ಬರಿಬೋದು. ಆದ್ದರಿಂದ 24 ಏನಾಗೈತಪ್ಪ ಅಂತಂದ್ರೆ ಒಂದು ಸಂಯುಕ್ತ ಸಂಖ್ಯೆ ಆಗೈತಿ. ಅದರೊಳಗೆ 6 ಪ್ರಶ್ನೆ ಐತಿ. ಏನಂದ್ರೆ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅದಕ್ಕೆ ಹೇಳೈತಿ. ಅಂಕಗಣಿತದ ಮೂಲ ಪ್ರಮೇಯ ಏನು ಹೇಳ್ತೈತಿ ಅಂದ್ರೆ ಒಂದು ಸಂಯುಕ್ತ ಸಂಖ್ಯೆಯನ್ನು 2 ಅಥವಾ ಅದಕ್ಕಿಂತ ಹೆಚ್ಚಿನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಅಪವರ್ತನಗಳನ್ನು ಬರೆಯುವ ಅಥವಾ ಘಟಿಸುವ ಕ್ರಮ ಹೊರತುಪಡಿಸಿ ಈ ಕ್ರಿಯೆ ಏನಾಗಿರ್ತದಪ್ಪ ಅಂತಂದ್ರೆ ಅನನ್ಯ ಆಗಿರ್ತತಿ. ಅಂದ್ರೆ ಅಪವರ್ತನಗಳನ್ನು ಬರೀಬೇಕಾದ್ರೆ ನಾವು ಏನು ಮಾಡ್ಬೋದು, ಹಿಂದೆ ಮುಂದೆ ಆಗ್ಬೋದು, ಬಟ್ ಅಪವರ್ತನಗಳನ್ನು ಬರ್ತಾವು. 7 ಮತ್ತು 3ನ್ನು ಅವಿಭಾಜ್ಯ ಅಪವರ್ತನಗಳನ್ನಾಗಿ ಹೊಂದಿರುವ ಸಂಯುಕ್ತ ಸಂಖ್ಯೆಯನ್ನು ಬರೆಯಿರಿ ಅಂತಾರು. 7 3 21 ಆ ಸಂಯುಕ್ತ ಸಂಖ್ಯೆ. 19ನೇದು, 5 9 13 ಈ ಸಮಾಂತರ ಶ್ರೇಣಿಯ 21ನೇ ಪದವನ್ನು ಸೂತ್ರ ಉಪಯೋಗಿಸಿ ಬರೆಯಿರಿ ಅಂದಾರು. ಮೊದಲ ಪದ 5D, ಸಾಮಾನ್ಯ ವ್ಯತ್ಯಾಸ a2 - a1 ಎಷ್ಟು ಬತ್ತು 4, n ಎಷ್ಟೈತಿ 21. nನೇ ಪದದ ಸೂತ್ರ an = a + n - 1 × d. 21ನೇ ಪದ 5 + 21 - 1 × 4 20 × 4 24 80. ಆದ್ದರಿಂದ ಆ ಶ್ರೇಣಿಯ 21ನೇ ಪದ ಎಷ್ಟೈತಪ್ಪ ಅಂದ್ರೆ 85. ನೋಡ್ರಿ, ವರ್ಜಿಸುವ ವಿಧಾನದಿಂದ ಬಿಡಿಸಿ x + y = 4, 2x + y = 6. y ಕ್ಯಾನ್ಸಲ್ ಆಗ್ತೈತೆ, ಯಾಕಂದ್ರೆ ಸಂಖ್ಯಾ ಸಹಗುಣಕ ಒಂದೇ ಥರನಾಗೈತಿ. ಚಿಹ್ನೆಗಳನ್ನು ಬದಲಾವಣೆ ಮಾಡ್ತನು. ಪ್ಲಸ್ ಇದ್ರೆ ಮೈನಸ್, ಪ್ಲಸ್ ಇದ್ರೆ ಮೈನಸ್, ಪ್ಲಸ್ ಇದ್ರೆ ಮೈನಸ್. +y - y ಕ್ಯಾನ್ಸಲ್ ಆಯ್ತು. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರುವುದರಿಂದ ಉತ್ತರ ಮೈನಸ್ನಾಗ ಬರ್ತೈತಿ. 2ರಾಗ 1x ಹೋತಂದ್ರೆ 1x. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ನಾಗ ಇರುವುದರಿಂದ ಮೈನಸ್ನಾಗ ಉತ್ತರ ಬರ್ತೈತಿ. 6ರಾಗ 4 ಹೋದ್ರೆ 2. ಎರಡೂ ಕಡೆ ಮೈನಸ್ ಇರುವುದರಿಂದ ಕ್ಯಾನ್ಸಲ್ ಆಗ್ತೈತಿ. ಸೊ x = ಏನಾಯ್ತು 2.
ಎಕ್ಸ್ ಇಸ್ ಈಕ್ವಲ್ ಟು 2 ಸಮೀಕರಣ 1ರಲ್ಲಿ ಏನು ಮಾಡೋನು ಅಂತಂದ್ರೆ ತುಂಬುನು. ಅವಾಗ ಏನು ಸಿಗ್ತೈತಿ, y ಬೆಲೆ ಸಿಗ್ತೈತಿ. 2 + y ಇಸ್ ಈಕ್ವಲ್ ಟು 4, y ಇಸ್ ಈಕ್ವಲ್ ಟು 4 - 2. ಆದ್ದರಿಂದ y ಇಸ್ ಈಕ್ವಲ್ ಟು ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರೋದ್ರಿಂದ ಉತ್ತರ ಪ್ಲಸ್ನಾಗ ಬರ್ತೈತಿ. 4ರಾಗ 2 ಹೋತು ಅಂತಂದ್ರೆ 2. ನೋಡ್ರಿ 21ನೇದು ಏನೈತಿ ಅಂದ್ರೆ x² + bx + 9 ಇಸ್ ಈಕ್ವಲ್ ಟು 0. ಈ ಸಮೀಕರಣವು 2 ಸಮನಾದ ಮೂಲಗಳನ್ನು ಹೊಂದಿದ್ದರೆ ಈ ಸಮೀಕರಣವನ್ನು ಕಂಡುಹಿಡಿಯಿರಿ ಅಂತಂದಾರು. ಸಮನಾದ ಮೂಲಗಳು ಹೆಂಗದಾವಪ್ಪ ಅಂತಂದ್ರೆ ಸಮ ಅದಾವು. ಸಮ ಯಾವಾಗಿರ್ತಾವು? ಶೋಧಕದ ಬೆಲೆ 0ಗೆ ಸಮ ಇರಬೇಕು. ಶೋಧಕದ ಬೆಲೆ b² - 4 ಇಸ್ ಈಕ್ವಲ್ ಟು 0. ಬಿ ಅಂದ್ರೆ ಬಿನ ಐತಿ, 4 ಎ ಅಂದ್ರೆ 1 ಐತಿ, ಸಿ ಅಂದ್ರೆ 9 ಐತಿ. b² - 36 ಇಸ್ ಈಕ್ವಲ್ ಟು 0, b² ಇಸ್ ಈಕ್ವಲ್ ಟು 36, ಬಿ ಇಸ್ ಈಕ್ವಲ್ ಟು 36. ಆದ್ದರಿಂದ ಬಿ ಯ ಬೆಲೆ ±6 ಬರ್ತೈತಿ. ಆದ್ರೆ ಅವರು ಲೆಕ್ಕದಾಗ ಏನು ಕೊಟ್ಟಾರು ಅಂದ್ರೆ ಬಿ ಲೆಸ್ ದೆನ್ 1 ಅಂದ್ರೆ 1ಕ್ಕಿಂತ ಸಾಂದೈತಿ ಅಂತ. ಅಂದ್ರೆ ಬಿ ಏನು ತಗೋಬೇಕು? -6 ತಗೋಬೇಕು. ಆದ್ದರಿಂದ ಆ ಸಮೀಕರಣ x² - 6x + 9 ಇಸ್ ಈಕ್ವಲ್ ಟು 0. ಗ್ರೇಟರ್ ದೆನ್ 1ಕ್ಕಿಂತ ದೊಡ್ಡದಿತ್ತು ಅಂದ್ರೆ ಪ್ಲಸ್ ತೊಗೋಬೇಕಾಗಿತ್ತು. ಅವ್ರು ಕೊಟ್ಟುಬಿಟ್ಟಾರ ಏನೈತಿ 1ಕ್ಕಿಂತ ಸಾಂದೈತತ್ತ. ಸೊ ಏನು ಮಾಡಬೇಕು? -6. ನೋಡ್ರಿ 22ನೇ ಸಮಸ್ಯೆ ಏನೈತಿಪ್ಪ ಅಂತಂದ್ರೆ a 1, -3, b 8, 5 ಈ ಬಿಂದುಗಳನ್ನು ರೇಖಾಖಂಡವನ್ನು ಆಂತರಿಕವಾಗಿ ಸೇರಿಸ್ತಕ್ಕಂಥ ರೇಖೆ 3:1ರಲ್ಲಿದ್ದರೆ ಈ ಬಿಂದುವನ್ನು ವಿಭಾಗಿಸುವ ರೇಖಾ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತಾರು. x1 y1 x2 y2 ಇದೇನೈತಿ ಅಂದರೆ m1:m2. ನಿರ್ದೇಶಾಂಕ ಭಾಗ ಪ್ರಮಾಣ ಸೂತ್ರ ಏನೈತಿ ಅಂದರೆ px, y m1x2 + m2x1 / m1 + m2, m1y2 + m2y1 / m1 + m2. ಬೆಲೆಗಳನ್ನು ತುಂಬಿಬಿಡೋಣ. 3 × 8 + 1 × 1 / 3 + 1, 3 × 5 + 1 × -3 / 3 + 1. 3 8 24 + 1 / 4, 3 5 15 ಪ್ಲಸ್ ಇಂಟು ಮೈನಸ್ -3 1 3/4. 25 / 4 15ರಾಗ 3 ಹೋದ್ರೆ 12/4. 25 / 4 4 1 4 3. ಸೊ ಆ ಬಿಂದುಗಳನ್ನು ಸೂತ್ರ ಏನೈತಿ ಅಂದರೆ 25/4, 3. ನೋಡ್ರಿ 23ನೇ ಪ್ರಶ್ನೆ ಏನೈತಿ ಅಂತಂದ್ರೆ ಚಿತ್ರದಲ್ಲಿ ಓ ಕೇಂದ್ರವಾಗುಳ್ಳ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ XY ಸ್ಪರ್ಶಕವನ್ನು ಎಳೆಯಲಾಗಿದೆ. ಕ್ಯೂ ಇದು XY ಮೇಲಿನ ಒಂದು ಬಿಂದುವಾಗಿದೆ. OQ > OP ಎಂದು ತೋರಿಸಿ ಅಂತೈತಿ. ಈಗಾಗಲೇ ಇದು ನಮಗೇನೈತಿ ಅಂದ್ರೆ ಪ್ರಮೇಯ ಐತಿ. ವೃತ್ತ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಅಂತ ಸಾಧಿಸಬೇಕಾದದ್ದೈತಿ. ಸೊ ಅದನ್ನು ಇವ್ರು ಹೇಳ್ಯಾರು. ನೋಡ್ರಿ ಅಲ್ಲಿ ಏನು ಮಾಡ್ಕೊಳ್ಳು ಅಂತಂದ್ರೆ ಅವ್ರು ಏನು ಡಯಾಗ್ರಾಮ್ ಕೊಟ್ಟಾರಲ್ಲ ಆ ಡಯಾಗ್ರಾಮ್ P X Y Q ಕೊಟ್ಟಾರ. OQ ಏನು ಮಾಡೋದು? ಸೇರಿಸೋಣ. ಹೌದಾ? OP = OQ. ಯಾಕಂದ್ರೆ ಒಂದೇ ವೃತ್ತದ ತ್ರಿಜ್ಯಗಳು ಅದಾವು. ನೋಡ್ರಿ OQ = ಇಲ್ಲೊಂದು R ಅಂತ ಈ ಬಿಂದುವಿಗೆ ಹೆಸರು ಕೊಟ್ರೆ OQ ಇವಾಗ ಆಕತಿ OR + RQ ಸೇರಿಸಿದಾಗ OQ ಆಗ್ತದೆ. OQ ಮತ್ತು OR ಏನಾಗಿರ್ತಾವು ಅಂದ್ರೆ OQ ಮತ್ತು ORನ ಒಂದೇ ವೃತ್ತದ ತ್ರಿಜ್ಯಗಳಿರುವುದರಿಂದ OP + RQ ಅಂದ್ರೆ OPಗೆ RQ ಸೇರಿಸಿದಾಗ OQ ಸಮ ಆಗ್ತತಿ. ಆದ್ದರಿಂದ OQ ಏನಾಗೈತಿ ಅಂದ್ರೆ OPಕ್ಕಿಂತ ದೊಡ್ಡದಾಗೈತಿ. ಇನ್ನು 24ನೇ ಪ್ರಶ್ನೆ 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಹೊಂದಿರುವ ಒಂದು ಶಂಕುವನ್ನು ಅಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಅರ್ಧಗೋಳದ ಮೇಲೆ ಜೋಡಿಸಲಾಗಿದೆ ಅಂತ. ನೋಡ್ರಿ ಅರ್ಧಗೋಳದ ತ್ರಿಜ್ಯ ಶಂಕುವಿನ ತ್ರಿಜ್ಯ ಒಂದೇ ತೆರನಾಗೈತೆ. ಎಷ್ಟೈತೆ ಅಂತ? 3.5 ಸೆಂಟಿಮೀಟರ್ ಐತಂತ. ಆಟಿಕೆಯ ಒಟ್ಟು ಎತ್ತರ ಎಷ್ಟೈತೆ ಅಂದರೆ 15.5 ಸೆಂಟಿಮೀಟರ್ ಆಗಿದೆ. ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಂದಾರು.
ಈಗ 3.5 ಕಳೆದೀವು ಅಂತಂದ್ರೆ ಈ ಶಂಕುವಿನ ಒಟ್ಟು ಎತ್ತರ 15.5 3.5 ಹೋದರೆ ಎಷ್ಟೈತಿ 12 ಸೆಂಟಿಮೀಟರ್ ಐತಿ. ಸೊ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಂದರೆ ಏನಪ್ಪ ಅಂದ್ರೆ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಮಗೆ ಬೇಕು. ಅರ್ಧಗೋಳದ್ದೇನೈತಿ 2πr², ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πrl. ನಮಗೇನ ಲಂಬ ಎತ್ತರ 12 ಸೆಂಟಿಮೀಟರ್ ಐತಿ, ಓರೆ ಎತ್ತರ ಗೊತ್ತಿಲ್ಲ, ಹೌದಾ? ಲಂಬಕೋನ ತ್ರಿಭುಜದ ಅನ್ವಯ L² = 12² + 3.5². L² = 144, 4 3 12, L √ ಎಷ್ಟಾಯ್ತು ನೋಡ್ರಿ 156.25. L = 5, 12 156. ಸೊ ಎಲ್ ಅಂದರೆ ಎಷ್ಟು ಬತ್ತು ಅಂದ್ರೆ 12.5 ಸೆಂಟಿಮೀಟರ್. ಇಲ್ಲಿ ತ್ರಿಜ್ಯ ಒಂದೇ ತೆರನಾಗಿರುವುದರಿಂದ ಕಾಮನ್ ತೆಗಿಯೋನು 2r + L ಉಳಿತು. 22/7 ಗುಂಡ್ಲೆ r ಅಂದ್ರೆ 3.5, 2 ಗುಂಡ್ಲೆ 3.5 ಪ್ಲಸ್ L ಅಂದರೆ ಎಷ್ಟು ಬಂದೈತಪ್ಪ ಅಂದ್ರೆ 12.5. 7 1 ಹತ್ತೋದಿಲ್ಲ ಪೂಜಿ, 7 5 35, 22 5 110, 2 35 2 70 ಪ್ಲಸ್ 12.5 11 ಇಂಟು ಬ್ರಾಕೆಟ್ 19.5. 11 5 55, 5 ಉಳಿತು. 11 9 99 ಮತ್ತು 5 ಕೂಡಿಸಿರ 104. 11 1 10 21 ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣವನ್ನು ಕಂಡುಹಿಡ್ದೀವಿ. ಇನ್ನು ಅದರೊಳಗನ ಏನೈತಿಪ್ಪ ಅಂತಂದ್ರೆ ಒಂದು ಪ್ರಶ್ನೆ ಐತಿ 24ರೊಳಗನ ಏನೈತಿ, ಒಂದು ಗೋಳದ ಘನಫಲವು 539 ಗೋಳದ ಘನಫಲ ಕೊಟ್ಟಾರ. ಎಷ್ಟೈತಿ ಅಂದ್ರೆ 539/3 ಸೆಂಟಿಮೀಟರ್ ಕ್ಯೂಬ್. ಹಾಗಾದರೆ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎಂದಾರು. ಗೋಳದ ಘನಫಲ 4/3πr³ = 539/3. ನೋಡ್ರಿ 3 ಛೇದಾಗದವು ಕ್ಯಾನ್ಸಲ್ ಆಗ್ತತಿ. 4πr³ = 539. 4 × 22/7 r³ = 539. r³ = 539 ಓರೆ ಗುಣಾಕಾರ ಆಗ್ತತಿ. 11 2 11 4 44, 11 9 99. r³ = 7 × 7 × 7 49 ಒಡೆದನು 2 ಹೊಡಿತನು. ಸೊ r³ = 7/2 ಕ್ಯೂಬಕ್ಕೆ ಸಮ ಆಯ್ತು ನೋಡ್ರಿ. ಆದ್ದರಿಂದ r = 7/2 ಸೆಂಟಿಮೀಟರ್. ಏನು ಕಂಡು ಹಿಡಿಯಂದಾರು? ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಂದಾರು. 4πr², 22/7, 7/2 ಗುಂಡ್ಲೆ 7/2, 7 1 7 1, 2 1 2 2 2 1 2 2. ಸೊ 22 154 ಸೆಂಟಿಮೀಟರ್ ಸ್ಕ್ವೇರ್. ಇವು ಇಷ್ಟ 2 ಅಂಕದ ಪ್ರಶ್ನೆಗಳು.